ನಮಸ್ಕಾರ ಸ್ನೇಹಿತರೆ, ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ನೀವು ನೋಡ್ತಾ ಇದ್ದೀರಾ ವಿಕೆ ಯೂಟ್ಯೂಬ್ ಚಾನಲ್. ಏನಪ್ಪ ಇವತ್ತಿನ ವಿಶೇಷ ಅಂದರೆ, ನನಗೆ ಒಬ್ಬ ಪೇಂಟ್ರ್ ಒಂದು ಕಮೆಂಟ್ ಮಾಡಿದ್ರು. ಭಾಳ ಯೂಸ್ಫುಲ್ ಕಮೆಂಟ್ ಅದು. ಯಾಕೆ ಅಂದರೆ, 8 ಇಂಚಿನ ವಾಲ್ ಪುಟ್ಟಿ ಬ್ಲೇಡಲ್ಲಿ ಯಾರು ಕೂಡ ವಾಲ್ ಪುಟ್ಟಿಯನ್ನು ಹಾಕೋದಕ್ಕೆ ಹೋಗಬೇಡಿ. 12 ಇಂಚು ಹ್ಯಾಂಡ್ಲ್ ಬ್ಲೇಡ್ ವಾಲ್ ಪುಟ್ಟಿಯಲ್ಲಿ ವಾಲ್ ಪುಟ್ಟಿ ಹಾಕಿ ನಿಮಗೆ ಕೈ ನೋವು ಬರಂಗಿಲ್ಲ. ಆದಷ್ಟು ಜಲ್ದಿ ವಾಲ್ ಪುಟ್ಟಿ ಕಲಿಬೇಕು ಅಂತ ಏನೋ ಮೆಸೇಜ್ ಹಾಕಿದ್ರು. ಅವ್ರು ಹೇಳಿರೋದು 100ಕ್ಕೆ 100 ಸತ್ಯ. ಆದರೆ ನಾನು ಹೇಳ್ತಾ ಇರೋದು ಆ ವಿಡಿಯೋದಲ್ಲಿ ಕಲಿತವ್ರಿಗೆ ಅಂತ ಹೇಳ್ತಾ ಇಲ್ಲ. ಇನ್ನು ಏನು ನಮ್ಮ ಪೇಂಟರ್ ಇನ್ನು ಕೆಲಸ ಕಲಿಬೇಕು ಅಂತ ಹೇಳಿ ಬರ್ತಾರಲ್ಲ, ನಮ್ಮ ಈ ಲೇಬರ್ಸ್ ಅಂತ ನಾನು ಯಾವಾಗ ಅನ್ನೋದಲ್ಲ ಅವ್ರಿಗೆ, ನಮ್ಮ ಅಣ್ಣ ತಮ್ಮಗಳು. ಯಾಕೆ ಅಂದರೆ ಲೇಬರ್ಸ್ ಅಂದರೆ ಅರ್ಥ ಆಗುತ್ತೆ ಅನ್ನೋಕ್ಕೋಸ್ಕರ ನಾನು ಲೇಬರ್ಸ್ ಅಂತೀನಿ. ನಾವು ಯಾವಾಗ ಲೇಬರ್ಸ್ ಅನ್ನೋಂಗಿಲ್ಲ. ಇವಾಗ 8 ಇಂಚಿನ ಬ್ಲೇಡಲ್ಲಿ ಹಾಕೋದಕ್ಕೆ ಎಷ್ಟು ದಿನಗಳಲ್ಲಿ ವಾಲ್ ಪುಟ್ಟಿ ಹಾಕ್ಬೋದು, 12 ಇಂಚಿನ ವಾಲ್ ಪುಟ್ಟಿ ಬ್ಲೇಡಲ್ಲಿ ಹಾಕೋದಕ್ಕೆ ಎಷ್ಟು ದಿನಗಳ ಕಾಲ ತಗೋಬಹುದು ಅಂತ ಸಂಪೂರ್ಣವಾಗಿ ಮಾಹಿತಿ ಕೊಡ್ತೀನಿ. ಯಾಕೆ ಅಂದರೆ ನಾನಿವಾಗ 8 ಇಂಚಿನ ಬ್ಲೇಡ ನಾನು ಇಲ್ಲೇ ಇದೆ, ನಾನು ಹೇಳಿರೋದು ಇದೇ 8 ಇಂಚಿನ ಬ್ಲೇಡಲ್ಲಿ ವಾಲ್ ಪುಟ್ಟಿ ಹಾಕಿ ಯಾವ ರೀತಿ ಹಿಡ್ಕೋಬೇಕು, ಯಾವ ರೀತಿ ಎಳಿಬೇಕು ಅಂತ ಹೇಳಿರೋದು. ಕೆಲವೊಬ್ರು ನನಗೆ ಮೆಸೇಜ್ ಮಾಡಿದಾರೆ, ಯಾವ ರೀತಿ ಪ್ಯಾಚ್ ಕೂಡಿಸ್ಬೇಕು ಮತ್ತು ಯಾವ ರೀತಿ ಬಲದಿಂದ ಎಳಕ್ಕೆ ಎಳಿಬೇಕು, ಪ್ಯಾಚ್ ಆಗದೇ ರೀತಿ ಯಾವ ಥರ ವಾಲ್ ಪುಟ್ಟಿ ಹಾಕ್ಬೇಕು ಅಂತಲೂ ಕೇಳಿದಾರೆ. ನಾನು ಹೇಳಿದೆ ನಿಮ್ಗೆ ಅರ್ಥ ಆಗಲ್ಲ, ಲೈವ್ನಲ್ಲಿ ಒಂದ್ಸಾರಿ ತೋರಿಸ್ತೀನಿ. ಯಾಕೆ ಅಂದರೆ ನಾನಿವಾಗ ಎಷ್ಟು ಹೇಳಿದ್ರು ಕೂಡ ನಿಮ್ಗೆ ಅರ್ಥ ಆಗಲ್ಲ, ಮತ್ತೆ ನೀವು ತಿರುಗಿ ಕಮೆಂಟ್ ಮಾಡ್ತೀರಾ. ಅದಕ್ಕೋಸ್ಕರ ನಾನು ಯಾಕೆ ಈ ವಾಲ್ ಪುಟ್ಟಿಯಲ್ಲಿ ಫಸ್ಟ್ ಹಾಕಿ ಅಂತ ಹೇಳಿರೋದು ಅಂದರೆ, ನಮ್ಮ ಈ ಪೇಂಟ್ ಲೇಬರ್ಸ್ಗಳು ಏನು ಹೊಸದಾಗಿ ಕೆಲಸಕ್ಕೆ ಬಂದಿರ್ತಾರಲ್ಲ, ಕೆಲಸ ಕಲಿಯೋದಕ್ಕೆ ಈಸಿ ಆಗಲಿ ಅಂತ ಹೇಳಿ. ಅರ್ಥ ಆಯ್ತಾ? ನಾನು ಕಲ್ತವ್ರಿಗೆ ಹೇಳ್ತಾ ಇಲ್ಲ. ಏನು ನಮ್ಮ ಹೊಸ ಇವಾಗಿನ್ನು ಬರ್ತಾ ಇದ್ದಾರಲ್ಲ, ಅವ್ರಿಗೂ ಕೂಡ ವಾಲ್ ಪುಟ್ಟಿಯನ್ನು ಹಾಕೋದಕ್ಕೆ ತುಂಬಾ ಅಂದರೆ ತುಂಬ ಇಷ್ಟ ಇರುತ್ತೆ. ಅದಕ್ಕೋಸ್ಕರ ಅವ್ರಿಗೆ ಯೂಸ್ ಆಗಲಿ ಅನ್ನೋ ಉದ್ದೇಶಕ್ಕೋಸ್ಕರ ನಾನು 8 ಇಂಚಿನ ಬ್ಲೇಡಲ್ಲಿ ಹಾಕಿ ಫಸ್ಟು. ಆ ನಂತರ ನೀವು ಇದರಲ್ಲಿ ಪರ್ಫೆಕ್ಟ್ ಆಯಿತು ಅಂದರೆ ನೀವು 12 ಅಲ್ಲ 16 ಇಂಚಲ್ಲೂ ಕೂಡ ವಾಲ್ ಪುಟ್ಟಿ ಹಾಕ್ಬೋದು. ಯಾಕೆ ಅಂದರೆ ಫಸ್ಟ್ ಇದರಲ್ಲಿ ಹಾಕೋದು ಕಲಿಬೇಕು, ಸಂಪೂರ್ಣವಾಗಿ ಫಿನಿಶಿಂಗ್ ಕೊಡೋದನ್ನ ಕಲಿಬೇಕು. ಆ ನಂತರ ಇದ್ರೆ ನೀವು ಯಾವ ಬ್ಲೇಡಲ್ಲಾದ್ರೂ ಹಾಕ್ಬೋದು. ನಾನು ವಾಲ್ ಪುಟ್ಟಿ ಕಲ್ತವ್ರಿಗೆ ಹೇಳ್ತಾ ಇಲ್ಲ, ಇನ್ನು ಏನು ಕಲಿತಾ ಇದ್ರಲ್ಲ ವಾಲ್ ಪುಟ್ಟಿ ಹಾಕೋದಕ್ಕೆ ಅವ್ರಿಗೆ ಹೇಳ್ತಾ ಇದ್ದೀನಿ. ಎಲ್ಲರೂ ಕೂಡ ವಾಲ್ ಪುಟ್ಟಿ ಹಾಕ್ಬೇಕು ಅನ್ನೋ ಆಸೆ ಇರುತ್ತೆ. ಅದಕ್ಕೋಸ್ಕರ ಯಾರು ಸರಿಯಾದ ರೀತಿ ಒಳಗೆ ವಾಲ್ ಪುಟ್ಟಿ ಹಾಕೋದು ಹೆಂಗೆ ಏನು ಅಂತ ಹೇಳು ಕೊಡಂಗಿಲ್ಲ. ಅದಕ್ಕೋಸ್ಕರ ಯಾಕಂದ್ರೆ ಇವತ್ತು ಕಾಂಪಿಟೇಷನ್ ಜಾಸ್ತಿ. ಕೆಲಸ ಕಲಿತು ಅಂದ್ರೆ ಎಲ್ಲಿ ಅವನು ನಾಳೆ ಮೇಸ್ತ್ರಿ ಆಗ್ತಾನೋ, ನನಗೆ ಬರೋಂಥ ಕೆಲಸನ ಅವ್ರಿಗೆ ಹೋಗುತ್ತೋ ಅಂತ ಈ ತರ ಕಾಂಪಿಟೇಷನ್ ಜಾಸ್ತಿ. ಅದಕ್ಕೋಸ್ಕರ ನಾನು ಇವಾಗಲೂ ಹೇಳ್ತಾ ಇರೋದು, ಕಲಿಯೋರಿಗೆ ಈ ಬ್ಲೇಡಿಂದ ಹಾಕಿ ಹೋಗ್ಲಿ. ನಾನು ಇನ್ನೊಂದು ಇದು ಹೌದಾ, ಇದು 12 ಇಂಚು ಬ್ಲೇಡ್, ಇದರಲ್ಲಿ ಕೂಡ ನೀವು ವಾಲ್ ಪುಟ್ಟಿ ಹಾಕೋದನ್ನ ಕಲಿತೀರಿ ಅಂದ್ರೆ ಇದರಲ್ಲೂ ನಿಮಗೆ ಲೈವ್ ಆಗಿ ತೋರಿಸ್ತೇನೆ ಹಾಕೋದನ್ನ. ಯಾಕೆ ಅಂದ್ರೆ ಇದು ಕಲಿಯೋದಕ್ಕೆ ಒಂದು ಸ್ವಲ್ಪ ಜಾಸ್ತಿ ಟೈಮ್ ಇಡುತ್ತೆ. ಯಾಕೆ ಅಂದ್ರೆ ಇದನ್ನ ತಗೊಳೋದಕ್ಕಾಗಲ್ಲ. ಯಾಕೆಂದ್ರೆ ಇದು ಬರೀ ಇವು 2 ಬಳ್ಳಲ್ಲಿ ನಾವು ಬ್ಯಾಲೆನ್ಸ್ ಮಾಡ್ಬೇಕು. ಇಷ್ಟು ದೊಡ್ಡ ಬ್ಲೇಡ್ ಅನ್ನ ಬರೀ 2 ಬಳ್ಳಲ್ಲಿ, ಅರ್ಥ ಆಯ್ತಾ? 2 ಬಳ್ಳಲ್ಲಿ ಮಾತ್ರ ಬ್ಯಾಲೆನ್ಸ್ ಮಾಡ್ಬೇಕು. ಇದು 6 ಇಂಚಿಂದು ನೋಡ್ಬೋದು, ಇದು ಫುಲ್ ಹಾರ್ಡ್ ಇದೆ ನೋಡಿ, ಇದು ಫುಲ್ ಹಾರ್ಡ್ ಇದೆ. ಇದರಲ್ಲಿ ಹಾಕೋದಕ್ಕೆ ಕಷ್ಟ ಆಗುತ್ತೆ. ಅದಕ್ಕೋಸ್ಕರ ನಾನು ಹೇಳಿರೋದು 8 ಇಂಚಿಂದಲ್ಲಿ ಹಾಕಿ. 8 ಇಂಚಿಂದಲ್ಲಿ ಬಂತು ಅಂದ್ರೆ ಇದರಲ್ಲಿ ಹಾಕೋದೇನು ಈಸಿ. ಅದಕ್ಕೋಸ್ಕರ ಯಾವುದು ಕೂಡ ಮನಸ್ಸು ಮಾಡ್ತು ಅಂದ್ರೆ ಕಲಿಯೋದೇನು ಈಸಿ. ಕಲಿತಾದ ಬಳಕೆ ಹೆಸರು ಉಳಿಸ್ಕೋಬೇಕು, ಕೆಲಸನ ಹಾಳು ಮಾಡಬಾರ್ದು. ಅದು ಒಂದು ಗಮನ ಬರಲಿ. ನಾವೇನೋ ಕೆಲಸ ಕಲಿತೇವೆ, ಕೆಲಸ ಕಲಿತ ತಕ್ಷಣ ಹೆಸರನ್ನು ಉಳಿಸ್ಕೋಬೇಕು. ಸರಿಯಾದ ರೀತಿ ಒಳಗೆ ವಾಲ್ ಪುಟ್ಟಿ ಹಾಕಬೇಕು, ಸರಿಯಾದ ರೀತಿ ಒಳಗೆ ಜೇಂಟ್ ಕೊಡಿಸ್ಬೇಕು. ಅದು ಒಂದು ಗಮನದಲ್ಲಿರಲಿ. ಅದಕ್ಕೋಸ್ಕರ ಇಲ್ಲ ನಾನು ಇದೇ ಬ್ಲೇಡಲ್ಲಿ ಹಾಕೋದನ್ನ ಕಲಿಬೇಕು, ಇದರಲ್ಲಿ ಯಾವ ತರ ಎಳಿಬೇಕು ಏನು ಅಂತಂದು ನಿಮಗೆ ಇದೇ ಬ್ಲೇಡ್ ಬೇಕು ಅಂತಂದ್ರೆ ಇದೇ ಬ್ಲೇಡಲ್ಲಿ ನಿಮಗೆ ಲೈವ್ನಲ್ಲಿ ಹಾಕಿ ತೋರಿಸ್ತೇನೆ. ಯಾವ ರೀತಿ ಜೇಂಟ್ ಕೊಡಿಸ್ಬೇಕು, ಯಾವ ರೀತಿ ವಾಲ್ ಪುಟ್ಟಿಯನ್ನ ಬಕೆಟ್ ಇಂದ ತಗೋಬೇಕು ಏನು ಅಂತಂದೇಳಿ. ಯಾಕೆ ಅಂದ್ರೆ ಇದರಲ್ಲಿ ಕಲಿಯೋದು ತುಂಬಾ ಆಗಲ್ಲ ಅಂತ ಹೇಳ್ತಾ ಇಲ್ಲ ನಾನು, ಇಲ್ಲಿ ಆಗ್ತತಿ, ಮನಸ್ಸಿದ್ರೆ ಮಾರ್ಗ ಅಂತ ಹೇಳಿ. ಇನ್ನೊಬ್ರು ನಮ್ಮ ಯಾರೋ ಒಬ್ರು ಕಮೆಂಟ್ ಮಾಡಿದ್ರು, ಕಲಿಯೋವರೆಗೂ ಬ್ರಹ್ಮ ವಿದ್ಯೆ, ಕಲಿತ ಮೇಲೆ ಏನೋ ಮಂಗ್ಯನ ವಿದ್ಯೆ ಅಂತ ಹೇಳಿ. ಅದಕ್ಕೆ ಕಲಿಯೋದಕ್ಕೆ ಆಗಲ್ಲ ಅಂತ ಹೇಳ್ತಾ ಇಲ್ಲ ನಾನು, ಕಲಿಯೋದಕ್ಕೆ ಲೇಟ್ ಆಗುತ್ತೆ, ಕೈ ನೋವು ಜಾಸ್ತಿ ಬರ್ತತಿ. ಇದೆಲ್ಲ ಈ ಕೈ ನೋವು ಜಾಸ್ತಿ ಬರ್ತತಿ. 8 ದಿನದಲ್ಲೇ ಸಿಕ್ಕಾಬಿಟ್ಟೆ ನೋವು ಬರತಿ. ಈ ಬ್ಲೇಡಲ್ಲಂತೂ ಸಿಕ್ಕಾಬಿಟ್ಟೆ ನೋವು ಬರುತ್ತೆ. ಅವಾಗ ನೀವು ಏನ್ ಮಾಡ್ತೀರಾ, ಯಪ್ಪ ಬ್ಯಾಡಪ್ಪ ವಾಲ್ ಪುಟ್ಟಿ ಸವಾಸ, ಈ ಪೇಂಟಿಂಗ್ ಕೆಲಸನೂ ಬೇಡ, ಏನೋ ಬೇರೆ ಯಾವ್ದಾದ್ರು ಕೆಲಸ ಮಾಡೋಣ ಅಂತ ಹೇಳಿ ಪೇಂಟಿಂಗ್ ಕೆಲಸ ಬಿಟ್ಟು ಹೋಗ್ಬಿಡ್ತೀರಾ. ಅದಕ್ಕೋಸ್ಕರ ಪೇಂಟಿಂಗ್ ಕೆಲಸನ ಯಾರು ಬಿಡೋದಿಕ್ಕೆ ಹೋಗ್ಬೇಡಿ. ಪೇಂಟಿಂಗ್ ಕೆಲಸ ತುಂಬಾ ಚೆನ್ನಾಗಿದೆ. ಯಾಕೆ ಅಂದ್ರೆ ನಮ್ಮ ಜೀವ ಇರೋವರೆಗೂ ನಾವು ಎಷ್ಟು ಕಲಿತ್ರು ಕಲಿಯೋದು ತುಂಬಾ ಇದೆ ಇದರಲ್ಲಿ. ಯಾಕೆ ಅಂದ್ರೆ ಬರೀ ವಾಲ್ ಪುಟ್ಟಿ ಹಾಕೋದು ಅಷ್ಟೇ ಪೇಂಟಿಂಗ್ ಕೆಲಸ ಅಲ್ಲ.
ಇಂಟೀರಿಯರ್ ರಾಯಲ್ ಪ್ಲೇಟ್ ಡಿಸೈನ್ಸ್ ಮಾಡೋದಾಗಲಿ, ಆನಂತರ ಔಟ್ಸೈಡ್ ಟೆಕ್ಚರ್ ವರ್ಕ್ ಮಾಡೋದಾಗಲಿ, ಆನಂತರ ಇಂಟೀರಿಯರ್ ಟೆಕ್ಚರ್ ವರ್ಕ್ ಮಾಡೋದಾಗಲಿ, ಮಾರ್ಬಲ್ ಫಿನಿಶಿಂಗ್ ವಾಲ್ ಮಾಡೋದಾಗಲಿ, ಬ್ಲ್ಯಾಕ್ ವಾಲ್ ಮಾಡೋದಾಗಲಿ, ಇನ್ನೂ ಅನೇಕ ಪೇಂಟ್ಗಳಿದೆ ಕಲಿಯೋದು. ಅದಕ್ಕೋಸ್ಕರ ಪೇಂಟಿಂಗ್ ಕೆಲಸ ಅಂದರೆ ಅಷ್ಟು ಸಾಮಾನ್ಯ ಅಲ್ಲ. ಬರೀ ವಾಲ್ ಪುಟ್ಟಿ ಹಾಕೋದು ಅಷ್ಟೇ ಅಲ್ಲ. ನಾನೇನು ಎಲ್ಲ ಕಲ್ತಿದ್ದೀನಿ ಅಂತಲ್ಲ, ನಾನು ಇನ್ನೂ ಕಲಿತಾ ಇದ್ದೀನಿ. ನಾನು ಏನು ಹೇಳ್ತಾ ಇದ್ದೀನಿ, ನಮ್ಮ ಜೀವ ಇರೋವರೆಗೂ ಕಲಿತ್ರೂ ಕೂಡ ಮುಗಿಯಂಗಿಲ್ಲ. ಪೇಂಟ್ನಲ್ಲಿ ಅಂತ್ಯ ಅನ್ನೋದಿಲ್ಲ. ನಾನೆಲ್ಲ ಕಲ್ತಿದ್ದೀನಿ, ನಾನೇ ಕಿಂಗ್, ನಾನು ಎಲ್ಲ ಬರ್ತೈತೆ ಅನ್ನೋಂಗಿಲ್ಲ. ಅದಕ್ಕೋಸ್ಕರ ನಿಮಗೆ 8 ಇಂಚಿನ ಬ್ಲೇಡಲ್ಲಿ ಹಾಕೋದು ಇಷ್ಟ ಆದರೆ ಅದರಲ್ಲಿ ಹಾಕಿ ಕಲಿಬೇಕು ಅಂದರೆ. ಇಲ್ಲಪ್ಪ ನನಗೆ ಎಷ್ಟೇ ಕಷ್ಟ ಆಗಲಿ ನಾನು ಇದೇ 12 ಇಂಚಿನ ಬ್ಲೇಡಲ್ಲಿ ಹಾಕ್ತೀನಿ, ಇಲ್ಲ 18 ಇಂಚಿನ ಬ್ಲೇಡಲ್ಲಿ ಹಾಕ್ತೀನಿ ಅಂದರೆ ನಿಮ್ಮ ಇಷ್ಟ. ಒಟ್ಟಿನಲ್ಲಿ ವಾಲ್ ಪುಟ್ಟಿ ಹಾಕೋದನ್ನು ಕ್ಲೀನಾಗಿ ಕಲ್ಕೊಳ್ಳಿ ಅಂತಂದು ಹೇಳ್ಬೋದು. ಈ ಒಂದು ಸಣ್ಣ ಮಾಹಿತಿ ನಿಮ್ಗೆ ಇಷ್ಟ ಇದೆ ಅಂತ ಅನ್ಕೊತಾ ಇದ್ದೀನಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಆದಷ್ಟು ವಿಡಿಯೋನ ಶೇರ್ ಮಾಡಿ. ನಮ್ಮ ಪೇಂಟ್ ಕೆಲಸ ಮಾಡೋಂಥ ಯಾರಿಗಾದ್ರೂ ನಮ್ಮ ಅಣ್ಣ ತಮ್ಮಗಳಿಗೆ ಯೂಸ್ ಆಗ್ಬೋದು. ಧನ್ಯವಾದಗಳು ಫ್ರೆಂಡ್ಸ್.